ಡಿ ವಿ ಜಿಯವರ ಒಂದು ಪದ್ಯದ ಮೂಲಕ ಐ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಮ್ಯಾಜಿಕ್ ಶೋ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಪುಸ್ತಕ ಇದೆ, ಆಧ್ಯಾತ್ಮಿಕ ಸತ್ಯ ಅಂತ. ಏನಿದು ಆಧ್ಯಾತ್ಮಿಕ ಸತ್ಯ ಅಂದರೆ ಸ್ಪಿರಿಚುವಲ್ ಟ್ರೂತ್ ಅಂತ. ಏನಪ್ಪ ಅಂದರೆ, ನಾವೆಲ್ಲ ಹುಟ್ಟುತ್ತಾ ಏನೂ ತಂದಿಲ್ಲ, ಅಮ್ಮ ಅಂತ ಹತ್ಕೊಂಡು ಹುಟ್ಟಿದ್ದೀವಿ, ಅಯ್ಯೋ ಅಂತ ಸಾಯ್ತೀವಿ. ವಿ ಹ್ಯಾವ್ ನಾಟ್ ಬ್ರಾಟ್ ಎನಿಥಿಂಗ್. ನಾವೇನೂ ತಂದಿಲ್ಲ. ಹುಟ್ಟೋವಾಗ ಯಾರು ಆಪಲ್ ಮೊಬೈಲ್ ಫೋನು ಅಥವಾ ಆರ್ನಮೆಂಟ್ಸು ಏರ್ಪಾಡೆಲ್ಲ ಇಟ್ಕೊಂಡು ಹುಟ್ಟಿದ್ದೀವಿ. ಇಲ್ಲ, ಬರೋವಾಗಲೂ ಬರೀ ಕೈ, ಹೋಗೋವಾಗಲೂ ಬರೀ ಕೈ. ಸೊ ನಮ್ಮ ಜೀವನ ಖಾಲಿ, ಏನೂ ಇಲ್ಲ. ಆದರೆ ಬಂದು ಸ್ವಲ್ಪ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸ ಮಾಡ್ತಾ ಜನಗಳ ಜೊತೆ ಬೆರೆತರೆ ನಮ್ಮ ಜೀವನದಲ್ಲಿ ಏನೋ ಆಗುತ್ತೆ. ಏನಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಏನೋ ಬಂತು ನೋಡಿ, ಇದು ಪ್ರಾಮಾಣಿಕತೆಗೆ ಹಾರ್ಡ್ ವರ್ಕಿಗಿರೋ ಬೆಲೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ ಏನಿದೆ ಮಜಾ? ನಮ್ಮ ಜೀವನ ಕಲರ್ಫುಲ್ ಆಗಿರಬೇಕು. ನಮಗೆಲ್ಲ ಈಶ್ಮನ್ ಕಲರ್ ಇಷ್ಟ, ಭಾಳ ಕಲರ್ಫುಲ್ ಆಗಿರ್ಬೇಕು ಜೀವನ. ಇನ್ನೊಂದಷ್ಟು ನೀವು ಒಳ್ಳೆ ಪ್ರಯತ್ನಗಳು ಮಾಡಿ ಕಷ್ಟಪಟ್ಟು ನಾಡು, ಧರ್ಮ, ತಂದೆ, ತಾಯಿ ಎಲ್ಲರನ್ನ ಪ್ರೀತಿಸಿದ್ರೆ ನಮ್ಮ ಜೀವನ ಕಲರ್ಫುಲ್ ಆಗುತ್ತೆ. ಆದರೆ ಯಾವುದೇ ಆಸಕ್ತಿ ಇಲ್ಲದೆ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಾಡಿನ ಬಗ್ಗೆ, ಧರ್ಮದ ಬಗ್ಗೆ, ಗುರು ಹಿರಿಯರ ಬಗ್ಗೆ ಇಲ್ಲ ಅಂದರೆ ಮತ್ತೆ ನಮ್ಮ ಜೀವನ ಖಾಲಿ ಆಗಿಬಿಡುತ್ತೆ. ಡಿ ವಿ ಜಿಯವರ ಒಂದು ಪದ್ಯದ ಮೂಲಕ ಐ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಮ್ಯಾಜಿಕ್ ಶೋ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಪುಸ್ತಕ ಇದೆ, ಆಧ್ಯಾತ್ಮಿಕ ಸತ್ಯ ಅಂತ. ಏನಿದು ಆಧ್ಯಾತ್ಮಿಕ ಸತ್ಯ ಅಂದರೆ ಸ್ಪಿರಿಚುವಲ್ ಟ್ರೂತ್ ಅಂತ. ಏನಪ್ಪ ಅಂದರೆ, ನಾವೆಲ್ಲ ಹುಟ್ಟುತ್ತಾ ಏನೂ ತಂದಿಲ್ಲ, ಅಮ್ಮ ಅಂತ ಹತ್ಕೊಂಡು ಹುಟ್ಟಿದ್ದೀವಿ, ಅಯ್ಯೋ ಅಂತ ಸಾಯ್ತೀವಿ. ವಿ ಹ್ಯಾವ್ ನಾಟ್ ಬ್ರಾಟ್ ಎನಿಥಿಂಗ್. ನಾವೇನೂ ತಂದಿಲ್ಲ. ಹುಟ್ಟೋವಾಗ ಯಾರು ಆಪಲ್ ಮೊಬೈಲ್ ಫೋನು ಅಥವಾ ಆರ್ನಮೆಂಟ್ಸು ಏರ್ಪಾಡೆಲ್ಲ ಇಟ್ಕೊಂಡು ಹುಟ್ಟಿದ್ದೀವಿ. ಇಲ್ಲ, ಬರೋವಾಗಲೂ ಬರೀ ಕೈ, ಹೋಗೋವಾಗಲೂ ಬರೀ ಕೈ. ಸೊ ನಮ್ಮ ಜೀವನ ಖಾಲಿ, ಏನೂ ಇಲ್ಲ. ಆದರೆ ಬಂದು ಸ್ವಲ್ಪ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸ ಮಾಡ್ತಾ ಜನಗಳ ಜೊತೆ ಬೆರೆತರೆ ನಮ್ಮ ಜೀವನದಲ್ಲಿ ಏನೋ ಆಗುತ್ತೆ. ಏನಾಗುತ್ತೆ ಅಂತ ನೋಡೋಣ. ಸ್ವಲ್ಪ ಏನೋ ಬಂತು ನೋಡಿ, ಇದು ಪ್ರಾಮಾಣಿಕತೆಗೆ ಹಾರ್ಡ್ ವರ್ಕಿಗಿರೋ ಬೆಲೆ. ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ ಏನಿದೆ ಮಜಾ? ನಮ್ಮ ಜೀವನ ಕಲರ್ಫುಲ್ ಆಗಿರಬೇಕು. ನಮಗೆಲ್ಲ ಈಶ್ಮನ್ ಕಲರ್ ಇಷ್ಟ, ಭಾಳ ಕಲರ್ಫುಲ್ ಆಗಿರ್ಬೇಕು ಜೀವನ. ಇನ್ನೊಂದಷ್ಟು ನೀವು ಒಳ್ಳೆ ಪ್ರಯತ್ನಗಳು ಮಾಡಿ ಕಷ್ಟಪಟ್ಟು ನಾಡು, ಧರ್ಮ, ತಂದೆ, ತಾಯಿ ಎಲ್ಲರನ್ನ ಪ್ರೀತಿಸಿದ್ರೆ ನಮ್ಮ ಜೀವನ ಕಲರ್ಫುಲ್ ಆಗುತ್ತೆ. ಆದರೆ ಯಾವುದೇ ಆಸಕ್ತಿ ಇಲ್ಲದೆ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಾಡಿನ ಬಗ್ಗೆ, ಧರ್ಮದ ಬಗ್ಗೆ, ಗುರು ಹಿರಿಯರ ಬಗ್ಗೆ ಇಲ್ಲ ಅಂದರೆ ಮತ್ತೆ ನಮ್ಮ ಜೀವನ ಖಾಲಿ ಆಗಿಬಿಡುತ್ತೆ.